ಹಲೋ ಎವ್ರಿವಾನ್, ನಮ್ಮ ವಿಡಿಯೋ ಮಾಕ್ಟೇಲ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾವು ತೋರಿಸ್ತಾ ಇರೋಂಥ ರೆಸಿಪಿ ಆಮ್ಲದ ಒಂದು ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ. ಇದರಲ್ಲಿ ಯಾವುದೇ ರೀತಿ ಸಕ್ಕರೆನ ಬಳಸಿಲ್ಲ. ಸೊ ಈ ಒಂದು ಆಮ್ಲದ ಖಟ್ಟಿ ಮಿಟ್ಟಿ ಹೆಲ್ದಿ ಚಟ್ನಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಎಲ್ಲ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದಿಟ್ಕೊಳ್ರಿ. ಆಮೇಲೆ ಒಂದು ಪಾತ್ರೆಗೆ 1 ರಿಂದ 1.5 ಚರಿಗೆ ನೀರನ್ನ ಹಾಕಿ ಅದನ್ನು ಒಂದು ಮೆಶಿಂದ ಕ್ಲೋಸ್ ಮಾಡಿರಿ. ಅದ್ರ ಮೇಲೆ ತೊಳೆದಿಟ್ಕೊಂಡಿರೋ ಎಲ್ಲ ನೆಲ್ಲಿಕಾಯಿನ ಇಡ್ರಿ. ಒಂದೊಂದು ಆಜು ಬಾಜು ಇಟ್ಕೊಂಡು ಬಂದಾದಮೇಲೆ ಅದನ್ನು ಒಂದು ಪಾತ್ರೆಯಿಂದ ಮುಚ್ಚಿ ಒಂದು 15 ರಿಂದ 20 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ರಿ. ಸ್ವಲ್ಪ ಹೊತ್ತಾದಮೇಲೆ ನೆಲ್ಲಿಕಾಯಿ ಕಲರ್ ಚೇಂಜ್ ಆಗ್ತೈತಿ, ಹಂಗೆ ನೆಲ್ಲಿಕಾಯಿ ನಡು ಸೀಳ್ಕೊತೈತಿ. ಇಷ್ಟ ಆದರೆ ಕರೆಕ್ಟಾಗಿ ಬೆಂದೈತಿ ಅಂತ ಅರ್ಥ. ನೆಲ್ಲಿಕಾಯಿ ಒಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ದಿಸ್ ಈಸ್ ಅ ವೆರಿ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈ ನೆಲ್ಲಿಕಾಯಿನ ಸುಮ್ಮನೆ ಹಾಗೆ ತಿನ್ನೋದ್ರಕ್ಕಿಂತ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಟ್ರಾ ಹಾಕ್ಕೊಂಡು ಈ ರೀತಿ ಹೆಲ್ದಿ ರೆಸಿಪಿ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್. ನೆಲ್ಲಿಕಾಯಿ ಎಲ್ಲ ತಣ್ಣಗಾದ್ಮೇಲೆ ಅದರೊಳಗಿರೋ ಬೀಜನ ಸಪ್ರೇಟ್ ಮಾಡ್ಕೋಬೇಕು. ಸೊ ನೆಲ್ಲಿಕಾಯಿ ಬೆಂದಾದ್ಮೇಲೆ ತುಂಬ ಸಾಫ್ಟಾಗಿರ್ತೈತಿ. ಸೊ ಈಸಿಯಾಗಿ ನಾವೇನು ಮಾಡ್ಕೋಬೋದು, ಬೀಜನ ಸಪ್ರೇಟ್ ಮಾಡ್ಕೋಬೋದು. ಈಗ ಒಂದು ಬಾಣಲೆಯೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಇಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಎಣ್ಣೆ ಕಾದಾದಮೇಲೆ ಸಾಸಿವೆ, ಬಡೆಸೊಪ್ಪು, ಸ್ವಲ್ಪ ಬಡೆಸೊಪ್ಪು ಜಾಸ್ತಿ ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿ ಕೊಡ್ತೈತಿ. ಆಮೇಲೆ ಮೆಂತೆಕಾಳು, ಕಪ್ಪು ಜೀರಿಗೆ, ಇಂಗು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತೈತಿ. ಹಾಗೆ ಇಂಗಿಂದ ಡೈಜೆಷನ್ಗೂ ಒಳ್ಳೆಯದು. ಹಾಗೆ ಆಮ್ಲ ಕೂಡ ಏನಾಗ್ತೈತಿ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ನಾವು ಸಪ್ರೇಟ್ ಮಾಡ್ಕೊಂಡಿರೋ ಆಮ್ಲನೂ ಕೂಡ ಏನು ಮಾಡಿರಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಿ ಜಾಸ್ತಿ ಎಣ್ಣೆನೂ ಹಾಕ್ಕೊಂಡಿಲ್ಲ, ಆಮೇಲೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇದೊಂದು ಈಸಿಯಾಗಿರೋವಂಥ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ ಆಗೈತಿ. ಈ ಚಳಿಗಾಲದಾಗ ಆಮ್ಲ ಸೀಸನ್ ಒಳಗೆ ಈ ರೆಸಿಪಿನ ಮಾಡೋದನ್ನು ಮಿಸ್ ಮಾಡಬೇಡ್ರಿ. ಈಗ ಇದಕ್ಕೆ ಒಂದು ಅರ್ಧ ಬಟ್ಲ ಬೆಲ್ಲನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ. ಬೆಲ್ಲನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಿ ಯಾವುದೇ ರೀತಿ ನೀರನ್ನ ನಾನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಇದಕ್ಕೆ ನೀರನ್ನು ಉಪಯೋಗಿಸೋದೂ ಇಲ್ಲ. ಇಲ್ಲಿ ಆ ಬೆಲ್ಲನ ಏನಾಗ್ತೈತಿ, ನೀರು ಬಿಟ್ಕೊತೈತಿ. ನೆಕ್ಸ್ಟ್ ಇದಕ್ಕೆ 1 ಚಮಚೆ ಖಾರದ ಪುಡಿ, ಅರ್ಧ ಚಮಚೆ ಧನಿಯಾ ಪುಡಿ, ಅರ್ಧ ಚಮಚೆ ಅರಿಶಿಣದ ಪುಡಿ, ಅರ್ಧ ಚಮಚೆ ಉಪ್ಪು, ಅರ್ಧ ಚಮಚೆ ಕಪ್ಪು ಉಪ್ಪು, ಇದು ತುಂಬ ಟೇಸ್ಟ್ ಕೊಡ್ತೈತಿ. ಹಾಗೆ ಅರ್ಧ ಚಮಚೆ ಹುರಿದ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಅರ್ಧ ಚಮಚೆ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ನ ಕೊಡ್ತೈತಿ. ಇದು ಸ್ವಲ್ಪ ಹೊತ್ತು ಕುದಿಬೇಕು. ಕುದಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬರ್ತೈತಿ. ಇದನ್ನು ಈ ರೀತಿ ಟೆಸ್ಟ್ ಕೂಡ ಮಾಡ್ಬೋದು. ಈ ರೀತಿ ಬೆರಳೊಳಗೆ ಇಟ್ಕೊಂಡು ಇದು ಮಾಡಿದ್ಮೇಲೆ ಒಂದು ಎಳೆ ಪಾಕದ ಥರ ಬರ್ತೈತಿ. ಬಂತಂದರೆ ಇದು ರೆಡಿ ಆಗೈತಿ ಅಂತ ಅರ್ಥ. ಇಷ್ಟಾದಮೇಲೆ ಇದನ್ನು ತಣ್ಣಗಾಗಿ ಬಿಟ್ಟಾದಮೇಲೆ ಒಂದು ಏರ್ ಟೈಟ್ ಗ್ಲಾಸ್ ಜಾರ್ ಒಳಗೆ ಅಥವಾ ಒಂದು ಗಾಜಿನ ಬಾಟಲ್ ಒಳಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ಇದು ಆದಮೇಲೆ ಒಂದು ಸ್ವಲ್ಪ ದಿನ ಇಟ್ಟು ತಿನ್ನಬೇಕು ಅಂತ ಏನಿಲ್ಲ. ಇದಿಷ್ಟು ಮಾಡ್ಕೊಂಡಾದ್ಮೇಲೆ ಇಟ್ ಈಸ್ ರೆಡಿ ಟು ಸರ್ವ್ ಅಂತ ಹೇಳ್ಬೋದು. ಸೊ ಈ ಒಂದು ಆಮ್ಲ ಕಟ್ಟಿಮಿಟ್ಟಿ ಲಾಂಚಿ ಅನ್ಬೋದು ಅಥವಾ ಕಟ್ಟಿಮಿಟ್ಟಿ ಚಟ್ನಿ ಅಂತ ಅನ್ಬೋದು. ನೀವು ಕೂಡ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿರಿ. ನಿಮಗೇನಾದರೂ ಇದು ಸ್ಪೆಷಲಾಗಿ ಡಿಫ್ರೆಂಟಾಗಿ ಅನ್ನಿಸ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.